ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಕೆಸಿ ವೇಣುಗೋಪಾಲ್ ಕೊಟ್ಟಂತಹ ಅದೊಂದು ಸ್ಟೇಟ್ಮೆಂಟ್ ಈಗ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶೀಘ್ರದಲ್ಲಿಯೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಯಾಗುವಂತಹ ಸಾಧ್ಯತೆ. ಎಐಸಿಸಿ ಅಧಿವೇಶನದ ಬೆನ್ನಲ್ಲೇ ಅಧ್ಯಕ್ಷರನ್ನ ಬದಲು ಮಾಡಲಿಕ್ಕೆ ವರಿಷ್ಠರ ನಿರ್ಧಾರ. ಕೆಪಿಸಿಸಿ ಚುಕ್ಕಾಣಿ ಬದಲಾಗುವ ಬಗ್ಗೆ ಹೈಕಮಾಂಡ್ ಮಹತ್ವದ ಸುಳಿವನ್ನು ಕೊಟ್ಟಿದೆ. ಅಹಮದಾಬಾದ್ನಲ್ಲಿಯೇ ಸುಳಿವನ್ನು ಕೊಟ್ಟಿದ್ದಾರೆ ಕೆಸಿ ವೇಣುಗೋಪಾಲ್. ನಾವು ಬೃಹತ್ ಸಾಂಸ್ಥಿಕ ಪುನರ್ರಚನೆಯನ್ನ ಮಾಡಲಿದ್ದೇವೆ. ಈ ವರ್ಷವನ್ನ ಸಂಘಟನೆಯ ಸಂಪೂರ್ಣ ಪುನರ್ರಚನೆಗೆ ಅಂತೇಳಿ ನಾವು ಮೀಸಲಿಟ್ಟಿದ್ದೇವೆ. ಪ್ರಧಾನ ಕಾರ್ಯದರ್ಶಿಗಳು ಉಸ್ತುವಾರಿಗಳ ನೇತೃತ್ವದಲ್ಲಿ ಬದಲಾವಣೆಯಾಗುತ್ತೆ. ತೀವ್ರ ಕುತೂಹಲವನ್ನ ಕೆರಳಿಸಿದೆ ಕಾಂಗ್ರೆಸ್ ಹೈಕಮಾಂಡ್ ನಡೆ. ಹಾಗಾದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತಾ? ಹೈಕಮಾಂಡ್ ಅಂದುಕೊಂಡಷ್ಟು ಸುಲಭ ಇದೆಯಾ ರಾಜ್ಯ ಕಾಂಗ್ರೆಸ್ನ ಪರಿಸ್ಥಿತಿ? ಅದು ಈಗಿರುವಂತಹ ಪ್ರಶ್ನೆ. ಒಂದು ಕಡೆ ಡಿಸೆಂಬರ್ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಕ್ಷಿಪ್ರ ಕ್ರಾಂತಿ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ವಿಚಾರ. ಅದರ ನಡುವೆ ಕೆಸಿ ವೇಣುಗೋಪಾಲ್ ಅವರ ಸ್ಟೇಟ್ಮೆಂಟ್ ವರಿಷ್ಠರ ನಡೆ ತೀವ್ರ ಕುತೂಹಲವನ್ನು ಕೆರಳಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಶಬೀರ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ವರಿಷ್ಠರೇನೋ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಸೇರಿದಂತೆ ಇಡೀ ಟೀಮನ್ನು ಚೇಂಜ್ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಬಟ್ ರಾಜ್ಯದ ವಿಚಾರದಲ್ಲಿ ಅಷ್ಟು ಸುಲಭನ? ವರಿಷ್ಠರು ಅಂದುಕೊಂಡಷ್ಟು ಈಸಿ ಆಗಿದೆಯಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಂತ ಹೇಳಿ? ಪ್ರೇಮ್, ನೋಡಿ, ನಿನ್ನೆಯಿಂದ ಎಐಸಿಸಿ ಮಹಾ ಅಧಿವೇಶನ ಗುಜರಾತ್ ನಲ್ಲಿ ನಡೀತಾ ಇದೆ. ಅಲ್ಲಿ ಸಾಕಷ್ಟು ನಿರ್ಣಯಗಳನ್ನ ತೆಗೆದುಕೊಳ್ಳಲಾಗ್ತಾ ಇರುವಂತದ್ದು. ಅದರಲ್ಲಿ ಮುಖ್ಯವಾಗಿರುವಂತದ್ದು ಸಾಂಸ್ಥಿಕ ಪುನರ್ರಚನೆ. ಕಾಂಗ್ರೆಸ್ನ ಹಿರಿಯ ನಾಯಕರು ಕೆಸಿ ವೇಣುಗೋಪಾಲ್ ಹೇಳುವ ಪ್ರಕಾರ 2025ನೇ ವರ್ಷವನ್ನ ನಾವು ಸಾಂಸ್ಥಿಕ ಪುನರ್ರಚನೆ ಅಥವಾ ಸಂಘಟನೆಯ ಪುನರ್ರಚನೆಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ನಾವು ಸಾಂಸ್ಥಿಕ ಪುನರ್ರಚನೆಯನ್ನ ಆದಷ್ಟು ಬೇಗ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಅವರ ಹೇಳಿಕೆಗೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕಂದ್ರೆ ರಾಜ್ಯದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಾಕಷ್ಟು ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ಇತ್ತೀಚೆಗೆ ಬಹಳಷ್ಟು ಸಚಿವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಸಂಬಂಧ ಮಾತುಕತೆಯನ್ನ ಕೂಡ ನಡೆಸಿದ್ರು. ಸೊ ಹೀಗಾಗಿ ಸಾಂಸ್ಥಿಕ ಪುನರ್ರಚನೆ ಏನಾದ್ರೂ ಆದ್ರೆ ಕರ್ನಾಟಕದ ವಿಚಾರವೂ ಕೂಡ ಅಲ್ಲಿ ಮುನ್ನೆಲೆಗೆ ಬರುತ್ತೆ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಯಾವುದೋ ಸಣ್ಣ ಪುಟ್ಟ ಹುದ್ದೆ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರಂತ ಮಹತ್ವದ ಹುದ್ದೆಯ ಬದಲಾವಣೆ ನಿರೀಕ್ಷೆ ಇರುವಂತ ಹಿನ್ನೆಲೆಯಲ್ಲಿ ಈ ಬಗ್ಗೆಯೂ ಕೂಡ ಪರಿಶೀಲನೆ ನಡೆಯುವಂತ ಸಾಧ್ಯತೆಗಳಿದಾವೆ. ಅಗತ್ಯ ಬಿದ್ದಲ್ಲಿ ಅದನ್ನು ಕೂಡ ಬದಲಾಯಿಸುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು. ಒಟ್ಟಾರೆ ಈ ವರ್ಷದಲ್ಲಿ ಒಂದು ಸಂಘಟನೆಯಲ್ಲಿ ಬಲ ತುಂಬಬೇಕು ಅನ್ನುವಂತ ಕಾರಣಕ್ಕೆ ಸಾಕಷ್ಟು ಬದಲಾವಣೆಯನ್ನು ಮಾಡ್ಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಆ ಭಾಗವಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಆಗುತ್ತೆ. ಅದರಲ್ಲಿ ಕರ್ನಾಟಕವೂ ಇರಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಈಗ ಹಾಕಲಾಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಸಹಜವಾಗಿಯೇ ಕೆಸಿ ವೇಣುಗೋಪಾಲ್ ಅವರು ವರಿಷ್ಠರ ನಿರ್ಧಾರವನ್ನು ತಿಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಟ್ ರಾಜ್ಯದ ಪರಿಸ್ಥಿತಿ ನೋಡಿದ್ರೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅಷ್ಟು ಸುಲಭಕ್ಕಿದ್ದಂತೆ ಕಾಣಿಸ್ತಾ ಇಲ್ಲ. ನೋಡೋಣ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ ಹೇಳಿ.